ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಐ ಆಮ್ ಸೋ ಸಾರಿ, ತುಂಬ ದಿನಗಳ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ತುಂಬ ಟೈಮ್ ಸಿಗ್ತಾ ಇಲ್ಲ. ಸೊ ಸಿಕ್ಕಿದಷ್ಟು ಟೈಮಲ್ಲಿ ನಾನು ನಿಮಗೋಸ್ಕರ ವೀಡಿಯೋಸ್ನ ತಂದು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಮೆಮೊರೀಸ್ನೂ ಇದರಲ್ಲಿ ಸೇವ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಬಟ್ ಆದರೆ ನನ್ನ ಕೈಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಈ ಒಂದು ಚಾನಲ್ ಅಪ್ಡೇಷನ್ ಆಗಲಿ ಇದನ್ನು ಸ್ವಲ್ಪ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನನ್ನ ಕೈಲಿ ಯಾವಾಗ ಆಗುತ್ತೋ ಆ ಟೈಮಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಂದು ರ್ಯಾಂಡಮ್ ವ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನಾವು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದುಬಿಟ್ವಿ. ಬಿಕಾಸ್ ಇವತ್ತು ವೀಕೆಂಡ್, ಹಾಗಾಗಿ ಇದು ಬಂದು ಎವ್ರಿ ವೀಕ್ ಟ್ವೈಸ್ 2 ಸತಿ ಬರುತ್ತೆ. ನಮ್ಮ ಒಂದು ಫ್ರೆಶ್ ಆಗಿ ಇರುವಂಥ ಒಂದು ವೆಜಿಟೇಬಲ್ಸ್ ಫಾರ್ಮಿಂದ ಡೈರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಬೆಳಗ್ಗೆನೇ ಇಟ್ಟಿರ್ತಾರೆ ಟಿಲ್ 10:30 11 ಇದು ಖಾಲಿಯಾಗಿ ಹೋಗುತ್ತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಬೇಗ ಮುಗಿಸ್ಬಿಟ್ಟೆ. ಇವತ್ತು ಹೊರಗಡೆನೇ ಬ್ರೇಕ್ಫಾಸ್ಟ್ ಮಾಡಿದೆ. ಸ್ಯಾಟರ್ಡೇಸ್ ಮತ್ತು ಸಂಡೇಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ನಾನು ನಮ್ಮ ನಾರ್ಮಲ್ ಆಗಿ ನನಗೆ ಇಷ್ಟ ಆಗೋ ಥರ ಇಡ್ಲಿ ಅಥವಾ ಏನಾದರೂ ತುಂಬ ಲೈಟಾಗಿ ಇಡ್ಲಿ ಆ ಥರ ಸಾಂಬಾರು ಏನಾದರೂ ತಿನ್ಕೊಳ್ತೀನಿ, ಇಡ್ಲಿ ಚಟ್ನಿ ಆ ಥರ ತಿನ್ಕೊಳ್ತೀನಿ. ಬಿಕಾಸ್ ಸ್ಯಾಟರ್ಡೆ ಸಂಡೇ ಎವ್ರಿ ಮಾರ್ನಿಂಗ್ ಬಂದು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಲೈಟ್ ಫುಡ್ ಇರುತ್ತೆ. ಎವ್ರಿ ಡೇ ಮಾರ್ನಿಂಗ್ 2 eggs ತಗೊಳ್ತಾ ಇರ್ತೀನಿ. ಬಟ್ ಆ 2 days ಮಾತ್ರ ಸ್ವಲ್ಪ ಟೆಂಪ್ಟಿಗೋಸ್ಕರ ಒಂದು 2 ಇಡ್ಲಿ 1.5 ಇಡ್ಲಿ ಅಷ್ಟೇ, ಇಲ್ಲಾಂದರೆ ಒಂದು ರಾಗಿ ದೋಸೆ, ಆ ರೀತಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಏನೇ ನಾವು ಮಾಡಿದ್ರು, ಎಷ್ಟೇ ಕೆಲಸಗಳು ಮಾಡಿದ್ರು ಖಂಡಿತವಾಗ್ಲೂ ನಮ್ಮ ಹೆಲ್ತ್ಗೆ ನಾವು ಟೈಮ್ ಕೊಡಲೇಬೇಕು. ಅದು ಡೀಟೇಲ್ ವಿಡಿಯೋ ನಾನು ನಿಮಗೆ ಹಾಕಿದ್ದೀನಿ. ಆಲ್ಮೋಸ್ಟ್ ಇವಾಗ 2.5 ತಿಂಗಳು ಆಗ್ತಾ ಬಂತು ನಾನು ವೆಯ್ಟ್ ಲಾಸಿಗೆ ಇಳಿದು. ಬಟ್ ಒಳ್ಳೆ ರಿಸಲ್ಟ್ ಕಾಣುತ್ತೆ. ಟೈಮ್ ತೊಗೊಳುತ್ತೆ, ಬಟ್ ನಿಜವಾಗ್ಲೂ ಡೇ ಬೈ ಡೇ ನೀವೇ ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ. ಸೊ ಇವತ್ತಿನ ಹೊಸ ಕಲೆಕ್ಷನ್ ಸ್ಯಾರೀಸ್ ಬಂದಿದೆ. ನನ್ನ ಕನ್ಯಾಸ್ ಬೊಟಿಕ್ಸ್ ಚಾನಲಲ್ಲಿ ಡೀಟೇಲಾಗಿ ನಿಮಗೆ ಸ್ಯಾರೀಸ್ನ ರಿವ್ಯೂ ತೋರಿಸಿದ್ದೀನಿ. ಹೋಗಿ ಅಲ್ಲಿ ಚೆಕ್ ಮಾಡಿಕೊಂಡು ಬೇಕಿದ್ದವರು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನ್ಯೂ ಕಲೆಕ್ಷನ್ಸ್ ಅದರಲ್ಲಿ ಅರೈವ್ ಆಗಿರೋದೆಲ್ಲ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಸ್ಯಾರೀಸ್ ಜ್ಯುವೆಲ್ಲರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಕನ್ಯಾಸ್ ಬೊಟಿಕ್ಸ್ ಅಂತ. ಸೊ ನನ್ನ ಫುಲ್ ಬಿಸ್ನೆಸ್ದೆಲ್ಲ ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ಒಂದು ಸಾಫ್ಟ್ ಮೆಟೀರಿಯಲಲ್ಲಿರುವಂಥ ಸ್ಯಾರಿ ಬಂದಿದೆ. ಸೊ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಷ್ಟೇ ಸಂಬಂಧಗಳಿದ್ದರೂ, ಎಷ್ಟೇ ರಿಲೇಷನ್ಸ್ ಇದ್ದರೂ, ಏನೇ ನಮಗೆ ಕ್ಲೋಸ್ ಆಗಿರೋರು ಯಾರೇ ಇದ್ದರೂ ಕೂಡ ಫ್ರೆಂಡ್ಶಿಪ್ ಅನ್ನೋ ಒಂದು ವಿಷಯ ಬಂದು ಅದು ಹೇಳೋಕ್ಕಾಗದಿರುವಂಥ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ಮ್ಯಾರೇಜ್ ನಮಗೆ ಸ್ವಲ್ಪ ಸಿಗೋ ಟೈಮಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಅಥವಾ ನಮ್ಮ ಮಕ್ಕಳ ಜೊತೆ ಕಾಲ ಕಳಿತೀವಿ. ಆ್ಯಸ್ ಎ ಹೌಸ್ ವೈಫ್ ಒಂದು ಮಗುಗೆ ಅಮ್ಮನಾದ ಮೇಲೆ ಸ್ವಲ್ಪ ನಮಗೆ ಟೈಮ್ ಸಿಗೋದು ತುಂಬ ಕಮ್ಮಿ. ಸೊ ನಾವು ಸಿಕ್ಕಿದ ಟೈಮಲ್ಲೇ ನಾವು ಬಂದು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಹಾಗಾಗಿ ನಮ್ಮ ಒಂದು ಫ್ರೆಂಡ್ಶಿಪ್ ಡೇ ಬಂದು ತುಂಬಾ ಸಿಂಪಲ್ಲಾಗಿ ನಡೆಯಿತು. ಸುಮಾರು ಜನ ನಮ್ಮ ಫ್ರೆಂಡ್ಶಿಪ್ ಟೀಮಿಂದ ಬರಲಿಕ್ಕಾಗಲಿಲ್ಲ. ಬಟ್ ಆದರೂ ನಾವು ಎಷ್ಟು ಜನ ನಾವು ಇದ್ದೀವೋ ಅಷ್ಟು ಜನನೇ ಹೋಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಬಿಕಾಸ್ ಒಬ್ರೊಬ್ರಿಗೆ ಒಂದೊಂದು ಪ್ರೋಗ್ರಾಮ್ಸ್ ಇರುತ್ತೆ, ಹಾಗೇ ತಳ್ಳಿ ಹೋಗ್ತಾ ಇತ್ತು. ಆದರೂ ಒಂದು ಟೈಮ್ ತೊಗೊಂಡು ನಾವು ಫಿಕ್ಸ್ ಮಾಡಿಕೊಂಡು ನಾವು ಬಂದುಬಿಟ್ವಿ. ಬಿಕಾಸ್ ಒಂದೊಂದು ಟೈಮಲ್ಲೂ ಒಬ್ರೊಬ್ರಿಗೆ ಒಂದೊಂದು ಕೆಲಸಗಳು ಬರ್ತಾನೆ ಇರುತ್ತೆ. ಪಾಪ ನಾವು ಅವ್ರನ್ನ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನಮಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ನಾವು ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಸೊ ಈ ಗ್ರಾಸ್ ಅನ್ನೋ ಒಂದು ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ. ಇದು ಬಂದು ದೊಡ್ಡಬಳ್ಳಾಪುರ ರೋಡಲ್ಲಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಲಿಯಾಗೆ ಬಂದು ಅವ್ರ ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಅವಳು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅವಳು ಫುಲ್ ಪ್ರಾಕ್ಟೀಸ್ ಮಾಡ್ಕೋಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಹೇಳ್ತಾಳೆ. ಅವಳು ಯಾವ ರೀತಿ ಹೇಳಬೇಕು ಆ ರೀತಿ ಅದನ್ನೆಲ್ಲ ಫಿನಿಷ್ ಮಾಡ್ಕೊಂಡು ನಾವು ಇವಾಗ ಹೊರಗಡೆ ಹೊರಟಿದ್ದೀವಿ. ಬಿಕಾಸ್ ನಾವು ವರ್ಕೌಟಲ್ಲಿ ಅಥವಾ ನಿಮಗೆ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಆಗಿರುವಂಥ ಒಂದು ಕೆಲಸ ಮಾಡೋಕ್ಕೆ ಇಳ್ದಿದ್ದೀರಾ ಅಂದರೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಇರೋದಕ್ಕೆ, ನಮ್ಮ ಮೂಡನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಚಿಕ್ಕ ಚೇಂಜಸ್ ಮಾಡಿಕೊಂಡ್ರೆ ಖುಷಿಯಾಗಿರುತ್ತೆ. ನಾನಿಲ್ಲಿ ಮಾಡ್ತಿರೋ ಚೇಂಜಸ್ ಏನು ಅಂದರೆ, ನಾನಿವಾಗ ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ. ಸೊ ಜಿಮ್ಮಿಗೆ ಜಾಯ್ನ್ ಆದಾಗ
1 ಮಂತ್ಗೋ 2 ತಿಂಗಳಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕು. ಶಾಪಿಂಗ್ ಅಂದರೆ ತುಂಬ ದುಬಾರಿಯಾಗಿ ಅಂತಲ್ಲ, ಒಂದು ಎಕ್ಸ್ಟ್ರಾ ಒಂದು ಕ್ಲೋದಿಂಗ್ನ ನಾವು ಆ್ಯಡ್ ಮಾಡಿಕೊಂಡ್ರೆ ನಾವು ಆ ಹೊಸ ಕ್ಲೋದಿಂಗ್ ಹಾಕ್ಕೊಂಡಾಗ ನಮಗೆ ನಿಜವಾಗ್ಲೂ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಯಾರಿಗೂ ಇಷ್ಟ ಆಗಲ್ಲ ಆ್ಯಕ್ಚುಲಿ ಜಿಮ್ ಹೋಗಿ ಮಾಡೋದು, ಬಟ್ ಒಂದು ಸತಿ ಅದನ್ನು ಸ್ಟಿಕ್ ಆಗಿಬಿಟ್ರೆ ನಮ್ಮಷ್ಟು ಇಷ್ಟಪಡೋರು ಯಾರೂ ಇರಲ್ಲ. ಒಂದು ವಿಷಯ ನಮಗೆ ಇಷ್ಟ ಆಗಲ್ಲ, ಬಟ್ ಆದರೆ ಅದರಿಂದ ನಮಗೊಂದು ಬೆನಿಫಿಟ್ ಸಿಗ್ತಾ ಇದೆ, ನಮ್ಗೆ ಅದರಿಂದ ಖುಷಿ ಆಗ್ತಿದೆ ಅಂತ ಆ ವಿಷಯಕ್ಕೆ ಹೋದ್ಮೇಲೆ ಗೊತ್ತಾದರೆ ಖಂಡಿತವಾಗ್ಲೂ ನಾವು ಬಿಡಲ್ಲ. ಸೊ ಅದ್ರ ಜೊತೆಗೆ ಒಂದು ಚಿಕ್ಕ ಒಂದು ಚೇಂಜಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಬಂದು ಸ್ವಲ್ಪ ನನಗೆ ಜಿಮ್ಮಿಗೆ ಬೇಕಾಗಿರುವಂಥ ಕ್ಲಾದಿಂಗ್ನ ಶಾಪ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅದ್ರ ನಮ್ಮ ಮನೆ ಹತ್ರ ಅಂತ ಹೇಳೋಕ್ಕಾಗಲ್ಲ, ಒಂದು 1/2 hour 45 minutes ಒಳಗೆ ರೀಚ್ ಆಗೋವಂಥದ್ದು ಡೆಕತ್ಲೇನೆ. ಸ್ವಲ್ಪ ಅಲ್ಲೋದ್ರೆ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ, ಅದು ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಾಗೆ ಶಾಪಿಂಗ್ ಮಾಡಿಕೊಂಡು ಒಂದು ರೌಂಡ್ ನೋಡ್ಕೊಂಡು ಬರ್ಬೋದು ಅಂತ ಡೆಕತ್ಲೇನಿಗೆ ಹೋಗಿ ಸ್ವಲ್ಪ ಬೇಕಾಗಿರುವಂಥ ಕ್ಲೋದಿಂಗ್ ಮತ್ತು ಜಿಮ್ಮಿಗೆ ಹೋಗಬೇಕಾದ್ರೆ ಇನ್ನರ್ ವೇಸ್ ಕೂಡ ಅದಕ್ಕೆ ತಕ್ಕಂಗೆ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ನಾರ್ಮಲ್ ಇನ್ನರ್ ವೇಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಅದು ನಮಗೊಂದು ಅನ್ಕಂಫರ್ಟಬಲ್ ಆಗಿರುತ್ತೆ. ನೀವು ಯಾವುದೇ ಕೆಲಸಗಳು ಮಾಡೋಕ್ಕೋಗಿ ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಕಂಫರ್ಟ್ ಕೊಟ್ಟರೆ ಅದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡೋಕ್ಕೆ ಸಾಧ್ಯ. ಸೊ ನನ್ನ ಕೋಚ್ ಅಂತೂ ಸೂಪರಾಗಿ ನನಗೆ ದಾರಿ ನೋಡಿಸ್ತಾ ಇದ್ದಾರೆ, ತುಂಬ ಚೆನ್ನಾಗೇ ಇರುತ್ತೆ. ಸೊ ತುಂಬ ಅಲ್ಲಿ ಬಂದು ಒಂದು 1 hour 2.5 hours ಮೇಲೇ ನಾವು ಅಲ್ಲಿ ಶಾಪ್ ಮಾಡಿದ್ವಿ. ಸೊ ಹಸ್ಬೆಂಡ್ಗೂ ಸ್ವಲ್ಪ ಕ್ಲಾದಿಂಗ್ ಎಲ್ಲ ಮಾಡ್ಕೊಂಡು ಅದರ ಆಪೋಸಿಟಲ್ಲಿ ಒಂದು ಕೆಫೆಟೇರಿಯಾ ಇತ್ತು. ಸೊ ನನಗೆ ತಿನ್ನೋ ಥರ ಯಾವುದೂ ಇಲ್ಲ. ಸೊ ಹಾಗಾಗಿ ಏನೇ ಆದರೂ ಕೂಡ ಏನಾದರೂ ಹೊರಗಡೆ ಹೋದ್ರೂ ಜಾಸ್ತಿ ನಾನು ತುಂಬ ಟೆಂಪ್ಟ್ ಆದರೆ ಜ್ಯೂಸ್ ಏನಾದರೂ ಕುಡಿದು ಬಿಡ್ತೀನಿ. ಅದು ಬಿಟ್ಟರೆ ಏನಾದರೂ ಈ ರೀತಿ ಫ್ರೆಂಡ್ಸ್ ಜೊತೆ ಹೋದರೆ ಅವತ್ತೇನೋ ಅವಾಯ್ಡ್ ಮಾಡಲ್ಲ. ನನಗೆ ಎಷ್ಟು ಬೇಕೋ ಕ್ವಾಂಟಿಟಿ ನಾನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಪೋರ್ಷನ್ ಕಂಟ್ರೋಲ್ ಮಾಡಿಬಿಟ್ಟು ಏನಾದರೂ ಹೊರಗಡೆ ಹೋದಾಗ ತಿನ್ಕೊಂಡು ಬರ್ತೀನಿ. ನಾನು ಹೊರಗಡೆ ಅವಾಯ್ಡ್ ಮಾಡು ಅಂತ ಹೇಳಲ್ಲ ನನ್ನ ಕೋಚು, ಬಟ್ ಅವ್ರು ಏನು ಹೇಳ್ತಾರಂದರೆ ಜಂಕ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿಬಿಡಿ. ಅದು ಒಂದು 8 to 9 months ನಿಮಗೆ ಒಂದು ಒಳ್ಳೆ ಶೇಪ್ ಬರೋ ತನಕ ಅದನ್ನು ಕಂಟ್ರೋಲ್ ಮಾಡಿ. ಅದು ಬಿಟ್ಟರೆ ಹೊರಗಡೆ ಫುಡ್ ತಿನ್ನಿ, ಆದರೆ ಪೋರ್ಷನ್ ಕಂಟ್ರೋಲಲ್ಲಿ ಇರಲಿ ಅಂತ ಹೇಳ್ತಾರೆ. ಸೊ ನಾವು ಮತ್ತೆ ನಮ್ಮದೆಲ್ಲ ಮುಗೀತಲ್ವ ಫ್ರೆಂಡ್ಶಿಪ್ ಡೇ, ಸೊ ಮಕ್ಕಳಿಗೂ ಒಂದು ಫ್ರೆಂಡ್ಶಿಪ್ ಡೇದು ವೈಬ್ಸ್ ಇರಲಿ ಅನ್ನೋಕ್ಕೋಸ್ಕರ ಆ ಟೀಮ್ ಅವ್ರದ್ದೊಂದು ಟೀಮ್ ಇದೆ ಸ್ಕೂಲ್ ಮಕ್ಕಳಿಗೆ. ಆ ಟೀಮ್ಗೆ ಒಂದು ಈವ್ನಿಂಗ್ ಟೈಮಲ್ಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಳ್ಳೋಣ ಅಂತ ಇಟ್ಟಿದ್ವಿ. ಸೊ ನಮ್ಮ ಒಂದು ಫ್ರೆಂಡು ನಮಗೆ ಮಾಡಿರೋವಂಥ ಒಂದು ಸೂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರೋ ಗಿಫ್ಟೆಲ್ಲ ಮಾಡ್ತಾರೆ ಇವರು. ಸೊ ಇವರೇ ತುಂಬ ಮೇಕ್ ಮಾಡಿ ನಮಗೆ ಅದನ್ನು ಕೊಡ್ತಾರೆ. ಸೊ ಅದು ನಮಗೆ ಒಂದು ನಿಜವಾಗ್ಲೂ ಕುತ್ಕೊಂಡು ಅದು ಪೇಷನ್ಸಾಗಿ ಅವ್ರು ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಅದರಷ್ಟು ಒಂದು ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಒಂದು ಗಿಫ್ಟ್ ಅದು. ಯಾಕಂದರೆ ನಮಗೋಸ್ಕರ ಟೈಮ್ ತೊಗೊಂಡು ₹1 ಕೊಟ್ಟು ನಾವು ತೊಗೊಳೋದ್ರ 1 ಸೆಕೆಂಡ್ ಆಗುತ್ತೆ, ಬಟ್ ಅದನ್ನು ಎಷ್ಟು ಲವ್ವಿಂದ ನಮಗೆ ಮೇಕ್ ಮಾಡಿ ಕೊಟ್ಟಿರ್ತಾರೆ. ನಿಜವಾಗ್ಲೂ ಇಂಥ ಫ್ರೆಂಡ್ಸ್ ಎಲ್ಲ ಸಿಗೋದಕ್ಕೆ ತುಂಬಾ ಪುಣ್ಯ ಮಾಡಿಟ್ಟು. ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಯಾವತ್ತೂ ಫ್ರೆಂಡ್ಸಿಗೆ ಬಂದು ಎಲ್ಲರನ್ನೂ ಒಂದೇ ರೀತಿಯಲ್ಲೇ ನಾನು ಪ್ರೀತಿ ಮಾಡ್ತೀನಿ. ಬಿಕಾಸ್ ನಮ್ಗೆ ಇನ್ನೇನಿದೆ ಲೈಫಲ್ಲಿ, ನಮ್ಗೆ ಎಲ್ಲರನ್ನೂ ನಾವು ಪ್ರೀತಿ ಮಾಡಿಕೊಂಡು ನಮ್ಗೆ ಆದಷ್ಟು ಪ್ರೀತಿ ಕೊಡಬೇಕು, ಆದಷ್ಟು ನೋವು ಕೊಡೋದನ್ನ ಕಮ್ಮಿ ಮಾಡಬೇಕು. ಅದು ತುಂಬಾ ಮುಖ್ಯ. ಒಂದೊಂದು ಪ್ರೀತಿಗೂ ಒಂದೊಂದು ರೀತಿಯಾದ ಬೆಲೆ ಇರುತ್ತೆ. ಅಂದರೆ ನಮ್ಮ ಒಂದೊಂದು ಲೈಫಿಗೆ ಬರ್ತಾರೆ ಅವ್ರನ್ನ ಬಂದಾಗ ಯಾವತ್ತೂ ಅವ್ರನ್ನ ಕಳ್ಕೊಳ್ಳೋ ರೀತಿಯಲ್ಲಿ ನಾವು ಯಾವತ್ತೂ ಮಾಡಬಾರ್ದು. ಅಟ್ಲೀಸ್ಟ್ ಅವ್ರಿಗೆ ನಾವು ನಮ್ಮ ಕಡೆಯಿಂದ ಸಂತೋಷ ಸಿಗಲಿಲ್ಲ ಅಂದರೂ ನೋವು ಆಗ್ತಿರೋ ಥರ ನಾವು ನೋಡಿಕೊಂಡ್ರೇ ಸಾಕು. ಸೊ ಒಬ್ಬರೊಬ್ಬರ ಮನೆಯಿಂದ ಒಂದೊಂದು ರೀತಿಯಾದ ನಾವು ಅಡುಗೆ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಬಿಕಾಸ್ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ದಿಯಾಗಿ ಕೊಡೋಣ ಅಂತಲೇ ನನ್ನ ಫ್ರೆಂಡ್ ಮಾಡಲ್ಲೇ ಇಟ್ಟಿದ್ದು. ಇದು ನಾನು ಮಾಡಿರುವಂಥ ಫ್ರೂಟ್ ಕಸ್ಟರ್ಡ್ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಮತ್ತು ವೆಜಿಟೇಬಲ್ ಬಿರಿಯಾನಿ ಮಕ್ಳಿಗಂತ ಹೇಳಿ ಸ್ವಲ್ಪ ಸ್ಪೈಸ್ ಕಮ್ಮಿಯಾಗಿ ಮಾಡಿದೆ. ಬಾಸುಮತಿ ರೈಸಲ್ಲಿ ತುಂಬ ಸಿಂಪಲ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇದೆರಡು ಬಂದು ನನ್ನ ಕಡೆಯಿಂದ ಮಾಡ್ಕೊಂಡು ತೊಗೊಂಡೋದೆ. ಹಾಗೆ ಒಂದೊಂದು ಫ್ರೆಂಡ್ಸು ಒಂದೊಂದು ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಕೆಲವರು ಪಾಸ್ತಾ ತೊಗೊಂಬಂದಿದ್ರು, ಇಡ್ಲಿ ಸಾಂಬಾರು ಅವರೇ ಪ್ರಿಪೇರ್ ಮಾಡಿದ್ದು, ಸ್ವಲ್ಪ ಕೇಕ್ಸ್ ಎಲ್ಲ ಆರ್ಡ್ರ್ ಮಾಡಿದರು. ಬಟ್ ಲಿಯಾಗಂತೂ ಕಂಪ್ಲೀಟಾಗಿ ನಾನು ಸ್ವಲ್ಪ ಸ್ವೀಟ್ಸ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಅವಳಿಗೆ ಒಂದು ಹಲ್ಲು ಬೀಳೋ ತನಕಾದರೂ ಹಲ್ಲು ಸ್ವಲ್ಪ ಕ್ಯಾವಿಟಿ ಇಲ್ಲದೆ ಚೆನ್ನಾಗಿರಲಿ ಅಂತ ನನಗೆ ಮನಸ್ಸಲ್ಲಿದೆ. ಬಟ್ ಅವಳು ಅದೇ ರೀತಿ ಕೇಳ್ತಾಳೆ. ಯಾವಾಗಾದರೂ ಒಂದು ಸತಿ ಅವಳು ತಿಂತಾಳೆ, ಬಟ್ ನಾನು ಕಾಸು ಕೊಟ್ಟು ಸ್ವೀಟ್ಸ್ ಯಾವುದೇ ರೀತಿ ತಂದು ಅವಳಿಗೆ ಕೊಡಲ್ಲ. ಯಾರಾದರೂ ಗಿಫ್ಟ್ ಮಾಡಿದರೆ, ಯಾರಾದರೂ ಕೊಟ್ಟರೆ ವೇಸ್ಟ್ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಆ ಟೈಮಲ್ಲಿ ಸಿಗೋ ಟೈಮಲ್ಲಿ ಸ್ವಲ್ಪ ಸ್ವೀಟ್ಸ್ನ ತಿಂತಾಳೆ. ಸೊ ಅದೇ ರೀತಿ ಎವ್ರಿ ಡೇ ಜಂಕ್ ಇರಲ್ಲ, ಬಟ್ ಆದರೆ ಮಕ್ಕಳಿಗೆ ಯಾವಾಗಾದರೂ ಒಂದ್ಸತಿ ಜಂಕ್ ಕೊಡಲೇಬೇಕು. ತುಂಬ ಜಂಕೆಲ್ಲ ಕೊಡದೆ ನಾವು ಬೆಳೆಸಿದ್ರೆ ಅವರು ತುಂಬ ಫೀಲ್ ಮಾಡ್ಕೊತಾರೆ. ಮಕ್ಕಳಲ್ವ, ಎಲ್ಲರೂ ನಮ್ಮ ಥರನೇ ಬೆಳೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಮಕ್ಕಳನ್ನ ನೋಡಿಬಿಟ್ಟು
ಅವ್ರುಗಳು ತುಂಬ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಅವ್ರಿಗೂ ಒಂದು ಸ್ವಲ್ಪ ಆ ಜಂಕ್ ಅನ್ನೋದು ಬೇಕೇ ಬೇಕು. ಆದರೆ ಹೆಲ್ತ್ ಸರಿ ಇಲ್ಲದಾಗ ಖಂಡಿತವಾಗ್ಲೂ ಹೊರಗಡೆ ಫುಡ್ ಕೊಡಬೇಡಿ. ಆದಷ್ಟು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೆಲ್ದಿ ಫುಡ್ಡನ್ನೇ ಕೊಡೋಕ್ಕೆ ಟ್ರೈ ಮಾಡಿ. ಹಾಗೆ ಇವತ್ತು ನಾನು ಏನೇನು ತಿಂದೆ ಅನ್ನೋದನ್ನು ಹೇಳ್ತೀನಿ. ನಾನು ಹೊರಗಡೆ ಎಲ್ಲ ಹೋದಾಗ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಷ್ಟೇ. ನನ್ನ ಕೋಚ್ ಹೇಳ್ತಾರೆ ಹೊರಗಡೆ ಹೋದಾಗ ತುಂಬ ಅವಾಯ್ಡ್ ಮಾಡಬೇಡ, ಆದಷ್ಟು ಕ್ಯಾಲರೀಸ್ ಕಮ್ಮಿ ಇರುವಂಥ ಫುಡ್ಡನ್ನು ತಿನ್ಕೊಂಡ್ಬಿಡು. ಸುಮ್ಮನೆ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ತುಂಬ ಕಮ್ಮಿಯಾಗಿ ತಿನ್ನೋಕ್ಕೆ ಹೋಗಬೇಡ, ಹೆಲ್ದಿಯಾಗಿ ತಗೋ ಅಂತ. ಇವಾಗ ನನಗೆ ಸಾಂಬಾರು ಇಡ್ಲಿ ಅವೆಲ್ಲ ತಿನ್ಕೋಬೋದು, 1 ಅಥವಾ 2 ಇಡ್ಲಿ ತಿನ್ಬೋದು. ಬಟ್ ಆದರೆ ನಾನು ಎಲ್ಲದೂ ಟೇಸ್ಟ್ ನೋಡಬೇಕಂತ ಪಾಸ್ತಾನೂ ತಿನ್ಬೋದು, ಆದರೆ 1 ಸ್ಪೂನ್ 1.5 ಸ್ಪೂನ್ ಅಷ್ಟೇ, ಯಾಕಂದರೆ ಅದರಲ್ಲಿ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಹಾಗೆ ವೆಜಿಟೇಬಲ್ ರೈಸ್ ಕೂಡ ಬರೀ 2 ಸ್ಪೂನ್ ತೊಗೊಂಡಿದ್ದೀನಿ. ಸಲಾಡ್ಸು ಲೆಮನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸಾಂಬಾರು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಸಾಂಬಾರು ಬಂದು ಪ್ರೋಟೀನ್ ಜಾಸ್ತಿ, ಆದಷ್ಟು ಪ್ರೋಟೀನ್ ಕಂಟೆಂಟ್ ನಮ್ಮ ಬಾಡಿಗೆ ಕೊಟ್ಟಷ್ಟು ನಮ್ಮದು ಹೆಲ್ದಿ ಆಗಿರುತ್ತೆ. ಪ್ಲಸ್ ನಮಗೆ ಫ್ಯಾಟ್ ಬರ್ನ್ ಆಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿ. ಅದೇ ರೀತಿ ನಿಮ್ಮ ಬಾಡಿ ಟಯರ್ಡಾಗಿ ಇಟ್ಕೊಳ್ಳಲ್ಲ, ಎನರ್ಜೆಟಿಕ್ ಆಗಿ ಇಟ್ಕೊಳ್ಳುತ್ತೆ. ಆದಷ್ಟು ಹೊರಗಡೆ ಹೋದಾಗ ಪೋರ್ಷನ್ ಕಂಟ್ರೋಲ್ ಮಾಡ್ಕೊ, ಬಟ್ ಇಷ್ಟಪಟ್ಟಿದ್ದನ್ನ ಸ್ವಲ್ಪ ಸ್ವಲ್ಪ ತಿನ್ಕೊ ಅಂತ ಹೇಳ್ತಾರೆ. ಅಮೇಝಿಂಗ್ ಆಗಿರುವಂಥ ಕೋಚ್ ನನಗೆ ತುಂಬ, ಅವಳು ಬಾಡಿ ಫಿಟ್ಟಾಗಿಡೋದಕ್ಕೆ ತುಂಬ ಮೆಂಟಲಿ ನೀಟಾಗಿ ಪ್ರಿಪೇರ್ ಮಾಡ್ತಾಳೆ. ಒಂಚೂರು ಬೋರ್ ಆಗಲ್ಲ ಎಲ್ಲೂ. ತುಂಬ ಒಳ್ಳೆ ಕೋಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಇವಾಗ 2.5 ತಿಂಗಳಾಯಿತು. 2.5 ತಿಂಗಳಾದಮೇಲೆ ಅವ್ರ ಬಗ್ಗೆ ಒಂದು ಒಪಿನಿಯನ್ ಕೊಡೋದಕ್ಕೆ ನಾನೊಂದು ಎಲಿಜಿಬಲ್ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಮೋಟಿವೇಟ್ ಮಾಡ್ತಾರೆ. ಸೊ ಯಾಕಂದರೆ ನನ್ನ ಫ್ರೆಂಡ್ ಅಂತ ನಾನು ಹೊಗಳ್ತಾ ಇಲ್ಲ, ಒಂದು ಬೆಸ್ಟ್ ಕೋಚ್ ಅಂತಲೇ ಹೇಳ್ಬೋದು. ಸೊ ಅವಳು ವರ್ಕಲ್ಲಿ ಅವಳು ನಿಜವಾಗ್ಲೂ ಕರೆಕ್ಟಾಗಿದ್ದಾರೆ. ಆನ್ಲೈನಲ್ಲೆಲ್ಲ ತುಂಬ ಕ್ಲಾಸಸ್ ಇದೆ, ಬಟ್ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನನಗೆ ಆನ್ಲೈನೆಲ್ಲ ಅಷ್ಟು ಇಂಟ್ರೆಸ್ಟ್ ಆಗಲ್ಲ, ನನಗೆ ಲೈವ್ ಅಂದ್ರೇ ನಾನು ಸ್ವಲ್ಪ ಎಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್ಗೆ ಯಾವಾಗಲೂ ಟೈಮ್ ಕೊಡಿ. ತುಂಬ ಬ್ಯುಸಿ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಟೈಮ್ ಸಿಕ್ಕಿದಾಗ ಅವ್ರಿಗೆ ಫೋನ್ ಮಾಡಿ ಮಾತಾಡಿಸಿ. ಏನಿದೆ ಲೈಫಲ್ಲಿ ಏನಿಲ್ಲ ರೀ. ಸೊ ಜನಗಳನ್ನ ಸಂಪಾದಿಸಿ ಇಟ್ಕೊಳ್ಳಿ, ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿ ಕೊಡಿ. ಅವ್ರೇನು ಕಾಸು ಹಣ ನಿಮ್ಮ ಗೋಲ್ಡ್ ಏನೂ ಕೇಳಲ್ಲ. ಅಟ್ಲೀಸ್ಟ್ ಟೈಮ್ ಇದ್ದಾಗ ಅವ್ರ ಜೊತೆ ಮಾತಾಡಿಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.